ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಿತಾ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನನ್ನ ಫಸ್ಟ್ ವ್ಲಾಗ್ ಏನಪ್ಪ ಅಂತಂದರೆ ಕುಕ್ಕಿಂಗ್ ವ್ಲಾಗ್ ಮಾಡ್ತಿದ್ದೀನಿ. ಏನು ಕುಕ್ ಮಾಡ್ತಿದ್ದೀನಿ ಅಂತಂದರೆ ಪಾಸ್ತಾ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಏನು ಅಂತ ತೋರಿಸ್ತೀನಿ, ಬನ್ನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ, ಏನೇನು ಐಟಮ್ಸ್ ಹಾಕ್ತಾರೆ ಅಂತ. ಫಸ್ಟು ಪಾಸ್ತಾ ತೊಗೊಂಡಿದ್ದೀನಿ, ಆಮೇಲೆ ಮಸಾಲೆಗಳು ಗರಂ ಮಸಾಲ, ಚಿಲ್ಲಿ ಪೌಡರ್ ಮತ್ತು 1 2 3 ಮಸಾಲ ಮತ್ತು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ. ಇವಾಗ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಇಲ್ಲಿ ನೀರು ತೊಗೊಂಡಿದ್ದೀನಿ, ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ಹಾಕಾದ್ಮೇಲೆ ಪಾಸ್ತಾ ಹಾಕ್ಕೊಳ್ಳಿ. ಇದು ಕುದಿಯಕ್ಕೆ ಬಿಡಿ, ಇದು ಕುದೀತಾ ಇರಲಿ. ಪಾಸ್ತಾ ಈ ಥರ ಕುದೀತಿದೆ, ಇನ್ನು ಕುದಿಬೇಕು. ಇದೆಲ್ಲ ಫುಲ್ ಒಂಥರ ತೆಳು ಥರ ಆಗಬೇಕು, ಆ ಥರ ಕುದಿಬೇಕು. ಅದಾದಮೇಲೆ ತೋರಿಸ್ತೀನಿ. ಪಾಸ್ತಾ ಈ ಥರ ಆಗಿದೆ. ಇದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಬೇಕು, ಸ್ವಲ್ಪ ಹಾಕ್ಕೊಂಡು ವಿಡಿಯೋ ಮಾಡ್ತೀನಿ. ಹಾಕ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನು ಎಣ್ಣೆ. ಆದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಬೇಯ್ತಾ ಇರಲಿ. ಇವಾಗ ಇದಾಗಿದೆ, ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಫ್ರೈ ಮಾಡೋಣ, ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡಬೇಕು ಈರುಳ್ಳಿ. ಇದು ಇವಾಗ ಗೋಲ್ಡನ್ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳೋಣ. ನಾನು ನಿಮ್ಗೆ ಅವಾಗೇ ಹೇಳಿದ್ದೆ ಟೊಮೆಟೊ ರುಬ್ಕೊಳ್ಳಿ ಅಂತ. ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಕರೆಂಟ್ ಹೋಗಿತ್ತು, ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ರುಬ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ರುಬ್ಕೊಂಡು ಹಾಕ್ಕೊಂಡ್ರೆ ಕಟ್ ಮಾಡೋಕ್ಕಿಂತ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಇದಾಗೋ ತನಕ, ಬೇಯೋ ತನಕ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಟೊಮೆಟೊ ಬೇಗ ಬೇಯುತ್ತೆ. ನೋಡಿ ಇವಾಗ ಈ ಥರ ಆಗಿದೆ. ನಾನು ಸ್ವಲ್ಪ ನೀರು ಹಾಕ್ಕೊತೀನಿ, ನಮಗೆ ಒಂದು ಸ್ವಲ್ಪ ತೆಳು ಥರ ಬೇಕು ಅಂತ, ಅದಕ್ಕೋಸ್ಕರ. ನೀರಾದಮೇಲೆ ಮಸಾಲೆಗಳು ತೊಗೊಂಡಿದ್ವಲ್ಲ, ಆ ಮಸಾಲೆಗಳು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಸಾಸ್ ಹಾಕ್ಕೊಳ್ಳಿ. ಇವಾಗ ಫುಲ್ಲು ಫ್ರೈ ಮಾಡಿ. ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಅವಾಗೇ ಟೊಮೆಟೊ ಬೇಯೋದಕ್ಕೆ ಉಪ್ಪು ಹಾಕಿದ್ದೆ, ಅದಕ್ಕೋಸ್ಕರ ಉಪ್ಪು ಹಾಕಿಲ್ಲ. ಅದು ಬೇಯ್ದ್ಮೇಲೆ ನಿಮಗೆ ಸಿಗ್ತೀನಿ. ಇವಾಗ ನೋಡಿ ಈ ಥರ ಆಗಿದೆ. ಇವಾಗ ಇದಾದಮೇಲೆ ಪಾಸ್ತಾ ಹಾಕ್ಕೊಳ್ಳಿ. ಪಾಸ್ತಾ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಒಂದು 5 ನಿಮಿಷ ಬೇಯಕ್ಕೆ ಬಿಡಿ, ಸಾಕು. ನೋಡಿ ಇವಾಗ 5 ನಿಮಿಷ ಆಯಿತು, ಈ ಥರ ಬೇಯ್ದಿದೆ. ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಹೆಂಗೆ ಬಂದಿದೆ ಅಂತ. ನೋಡಿ ಪಾಸ್ತಾ ಹೀಗೆ ಬಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಿ. ನಾನು ಕೊತ್ತಂಬರಿ ಸೊಪ್ಪು ತಿನ್ನಲ್ಲ ಅಂದ್ಬಿಟ್ಟು ಹಾಕಿಲ್ಲ ಅಷ್ಟೇ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ.